ಸಚಿನ್, ಏನಾಯ್ತು ಅಂತ ಹೇಳು. ನಮ್ ಸುಮಾ ಎಲ್ಲಿ? ಪ್ಲೀಸ್ ಹೇಳು ಸಚಿನ್, ಏನ್ ನಿನ್ ಅವಸ್ಥೆ? ಮಗ, ಏನೋ ಇದೆಲ್ಲ? ಅವತ್ತು ಅವಳು ಸುಮಾ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಸುಮಾ 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 ಹಾಯ್. ಸಚಿನ್, ನೀನೇನಿಲ್ಲಿ? ನೀನು ಕೆಲಸ ಸಿಕ್ಕಿರೋ ವಿಷಯ ನೀನಂತೂ ಹೇಳಲಿಲ್ಲ, ಪುರ್ಸಿ ಮೂಲಕ ಗೊತ್ತಾಯ್ತು. ಅದಕ್ಕೆ ನಿಂಗೆ ವಿಶ್ ಮಾಡೋಣ ಅಂತ ಬಂದೆ. ಅದಕ್ಕೆ ಅಂತ ಮೈಸೂರ್ವರೆಗೂ ಯಾರಾದ್ರೂ ಬರ್ತಾರಾ? ಆ್ಯಕ್ಚುಲಿ ನಾನು ನಿಂಗೆ ಬೆಳಗ್ಗೆನೆ ವಿಶ್ ಮಾಡಬೇಕಾಗಿತ್ತು, ಆದರೆ ವಿಷಯ ಗೊತ್ತಾಗೋದೊಂದು ಸ್ವಲ್ಪ ಲೇಟ್ ಆಯಿತು. ತಗೋ ಸುಮಾ, ನಿನ್ನ ಸಕ್ಸಸ್ಸಿನ ಮೊದಲನೇ ಹೆಜ್ಜೆಗೆ ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಅಯ್ಯೋ, ಇದೆಲ್ಲ ಬೇಡ. ಯಾಕೆ ಸುಮಾ, ನಿಮ್ಮ ಮನೆಯವರೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ, ನಾನು ಕೊಟ್ಟರೆ ಬೇಡವಾ? ಹಾಗಲ್ಲ ಸಚಿನ್, ಈ ವಿಷಯ ಏನಾದರೂ ನಿಮ್ಮ ತಂದೆಗೆ ಗೊತ್ತಾಗಿ ಅವ್ರೇನಾದ್ರೂ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಆಮೇಲೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಮಗಂತೂ ಇಲ್ಲ. ಹಾಗೆಲ್ಲ ಏನೂ ಆಗಲ್ಲ ಸುಮಾ, ಪ್ಲೀಸ್. ಪ್ರೀತಿಯಿಂದ ತಂದಿರೋ ಗಿಫ್ಟ್ ತಗೋ. ಸರಿ ಕೊಡು. ಥ್ಯಾಂಕ್ ಯು ಸಚಿನ್. ಹೇಳ್ತಾರಲ್ಲ ದಿಟ ತಾನೆ? ಹೌದು ಸರ್, ಈ ವಿಷಯದಲ್ಲಿ ಯಾರು ಸುಳ್ಳು ಹೇಳ್ತಾರಾ? ನೋಡಪ್ಪ, ನಿನ್ನಿಂದ ಈಗಾಗಲೇ ಸಿಹಾರೇ ನೋವು ಅನ್ಭವಿಸ್ಬಿಟ್ಟಿದೀವಿ. ಇದ್ರಾಗ ಮೋಸ ಇಲ್ಲ ತಾನೆ? ಖಂಡಿತ ಇಲ್ಲ ಅಂಕಲ್, ಯಾವುದೇ ಮೋಸನೂ ಇಲ್ಲ. ಮಗ, ಪಕ್ಕ ನೀನು ಹೇಳೋ ಜಾಗದಲ್ಲಿ ಸುಮಾ ಅವಳ? ಹ್ಞೂ ಮಗ, ಅವಳನ್ನ ಅಲ್ಲಿ ಹೇಳ್ಕೊಂಡು ಹೋಗ್ಬೇಕಾದ್ರೆ ನಾನು ತಪ್ಪಿಸ್ಕೊಂಡು ಬಂದೆ. ಪ್ಲೀಸ್ ನನ್ನ ಮಾತನ್ನು ನಂಬಿ. ಇದ್ರಲ್ಲಿ ಏನಾದ್ರೂ ಮೋಸ ಇದ್ರೆ ನಾವು ಮಾತ್ರ ಸುಮ್ಮನೆ ಬಿಡಕ್ಕಲ್ಲ ನಿನ್ನ. ಸುಮ್ಮನ ಬಗ್ಗೆ ಏನೇನೋ ತಪ್ಪು ತಿಳ್ಕೊಬಿಟ್ಟಿದ್ವಿ ಸಾನ, ತಪ್ಪಾಯ್ತು, ಕ್ಷಮಿಸ್ಬಿಡವ. ಅದಕ್ಕೆ ಹೇಳೋದು, ಪೂರ್ವಪರ ವಿಚಾರಿಸದೆ ಏನು ಬಾಯಿ ಬಂದಂಗೆ ಮಾತಾಡಬಾರ್ದು ಅಂತ. ಒಂದು ಹೆಣ್ಮಗು ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡಿ ಮಾತಾಡ್ಬೇಕಮ್ಮ. ನೀನು ಒಂದು ಹೆಂಗಸು. ನೋಡ್ರಿ ರೀ, ನಾವಿನ್ನ ಮಾತಾಡ್ತಾ ನಿಂತ ಪ್ರಯೋಜನ ಇಲ್ಲ. ಆದಷ್ಟು ಬೇಗ ಸಚಿನ್ ಹೇಳಿ ಜಾಗಕ್ಕೆ ಹೋಗ್ಬೇಕು. ನಡೀರಿ. ಸರಿ, ನಾನು ಈಗಲೇ ಹೋಗಿ ಆ ಜಾಗದ ಲೊಕೇಶನ್ ನಿಮಗೆ ಕಳಿಸ್ತೀನಿ. ನೀವು ಸಹನ ಮಾವಯ್ಯ ಎಲ್ಲ ಪೊಲೀಸರು ಕರ್ಕೊಂಡು ಬಂದ್ಬಿಡಿ. ಹಾಂ, ಹಂಗೆ ಆಗಲಿ. ನೀವು ನೋಡ್ರಿ, ಸ್ಟೇಷನ್ಗೆ ಹೋಗಿ ಪೊಲೀಸ್ ಒಂದು ಕರ್ಕೊಂಡು ಅಲ್ಲಿಗೆ ಬರ್ತೀವಿ. ಸರಿ ಮಾವಯ್ಯ. ಪುಸ್ತಕ ಕಳಿ ಬರ. ಲೇ ಸೋನಿಯಾ, ನೀನು ಒಳ್ಳೆ ಫ್ರೆಂಡು ಅಂದ್ಕೊಂಡಿದ್ದಲ್ಲ, ನೀನು ಈ ಥರ ಮೋಸ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಖುಷಿ, ಅದು ಇದೆಲ್ಲ ನೀನೇ ಮಾಡಿರೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ಇಲ್ಲಿ ನೋಡು. ನಿನ್ನ ಫೋನ್ ನಂಬರ್ನ ಟ್ರ್ಯಾಕ್ ಮಾಡಿ ಹಿಡ್ದಿದ್ದೀವಿ. ಇನ್ನಿನ್ನ ಆಟ ಏನು ನಡೆಯಲ್ಲ. ಸುಮಾ 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 ಹೇಳು ಸುಮಾ. ಸುಮಾ ಸುಮಾ
ಎದ್ದೇಳು ಸುಮಾ. ಸುಮಾ 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 ಎದ್ದೇಳವಿ. ಸುಮಾ ಕಣ್ಬಿಡೋದು. ಸುಮಾ 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 ಎದೋಳದು. ಸುಮಾ 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 ಎದೋಳವಿ. ಸುಮಾ ಕಣ್ಬಿಡೋವಿ. ಸುಮಾ 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 ಹೆದರ್ಬೇಡ, ನೀನು ಸೇಫ್ ಆಗಿದ್ಯಾ. ನಿಮ್ಮ ಮನೆಯವರು, ಪೊಲೀಸರು ಎಲ್ಲರೂ ಬಂದಿದ್ದಾರೆ. ಸುಮಾ ನಿನ್ಗೋಸ್ಕರ ನಾವ್ ಏಟ್ ಒದ್ದಾಡ್ಬಿಟ್ವಿ ಗೊತ್ತಾ ನಾವೇ. ನಮ್ ಜೀವ ನಮಗ್ ಸಿಕ್ಬಿಡ್ತು. ಅಪ್ಪಯ್ಯ, ನಮ್ ಸುಮಾ ನಮಗ್ ಸಿಕ್ಬಿಟ್ಲು. ಹೌದು ಕೂಸೆ, ನಮ್ಮನೆ ಬೆಳಕು ನಮಗೆ ಸಿಕ್ಬಿಡ್ತು. ಸುಮಾ ನಿಂಗೇನು ಆಗಿಲ್ಲ ತಾನೆ? ಇಲ್ಲ ಬಾವ,